ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಕೊಲ್ಲಿ ರಾಷ್ಟ್ರಗಳ ಈ ಯುದ್ಧ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಿಗೆ ಯುದ್ಧದ ಬಿಸಿ ತಟ್ಟುತ್ತಾ ಇದೆ. ಅದರಲ್ಲೂ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ತಟ್ಟುವ ಎಲ್ಲಾ ಲಕ್ಷಣಗಳು ಈಗ ಕಾಣಿಸಿಕೊಳ್ತಾ ಇದ್ದಾವೆ. ಹಾಗಿದ್ರೆ ಯಾವ ಪರ್ಯಾಯ ಮಾರ್ಗಗಳೇನು, ಎಲ್ಲಿ ನಮ್ಮ ದೇಶ ಎಡವುತು, ಜನ ಯಾವ ರೀತಿ ಈ ಸಂದರ್ಭದಲ್ಲಿ ಯೋಜನೆ ಮಾಡ್ಕೊಳ್ಬೇಕಾಗಿದೆ, ಜೊತೆಗೆ ಜಾಗತಿಕವಾಗಿ ಜಗತ್ತಿನ ಹಲವು ದೇಶಗಳನ್ನ ತತ್ತರಿಸುವ ಹಾಗೆ ಮಾಡ್ತಾ ಇರುವಂತ ಈ ಯುದ್ಧದಾಯಿ ದೇಶಗಳ ವಿರುದ್ಧ ಏನೆಲ್ಲ ಕ್ರಮಗಳು ಮತ್ತು ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಏನೆಲ್ಲ ಯೋಚನೆಯನ್ನ ಜಾಗತಿಕವಾಗಿ ದೇಶಗಳು ಮಾಡಬೇಕಾಗಿದೆ ಅನ್ನೋ ವಿಚಾರದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅತ್ಯಮೂಲ್ಯವಾದಂತಹ ಸಲಹೆಗಳನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಯುದ್ಧ ಯಾವ ದೇಶಕ್ಕೂ ಯಾರಿಗೂ ಒಳಿತಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯುದ್ಧದಿಂದ ಶಾಂತಿ, ನೆಮ್ಮದಿ ಹಾನಿ, ಆಸ್ತಿ ಪಾಸ್ತಿ ನಷ್ಟ ಆಗತ್ತೆ, ಜೀವಗಳ ಬದುಕು ಹಾಳಾಗತ್ತೆ, ಜೀವಹಾನಿ ಆಗತ್ತೆ, ಸಂಪತ್ತು ನಷ್ಟ ಆಗತ್ತೆ, ಪ್ರಾಕೃತಿಕ ಸಂಪತ್ತು ನಷ್ಟ ಆಗತ್ತೆ. ಪ್ರಾಕೃತಿಕ ಸಂಪತ್ತು, ಕಾಡು, ನದಿ ಎಲ್ಲಾ ನಷ್ಟ ಆಗತ್ತೆ, ಪರಿಸರ ನಷ್ಟ ಆಗತ್ತೆ. ನಮಗೆ ಶುದ್ಧವಾದ ಸಿಗ್ತಿದ್ದಂತ ಗಾಳಿ ಇರ್ಬೋದು, ಭೂಮಿ ಇರ್ಬೋದು, ಬೆಳಕಿರ್ಬೋದು, ಎಲ್ಲವೂ ಕೂಡ ಪಲ್ಯೂಟ್ ಆಗತ್ತೆ. ಹಾಗಾಗಿ ಯುದ್ಧ ಅದು ಮನುಕುಲವನ್ನ ನಾಶ ಮಾಡುವಂತಹ ಒಂದು ಭೀಕರತೆ. ಯುದ್ಧ ಅಂದ್ರೆ ಪ್ರತಿಯೊಬ್ಬರು ಅದನ್ನ ವಿರೋಧಿಸಬೇಕು. ಯುದ್ಧ ಯಾವ ದೇಶಕ್ಕೂ ಯಾರಿಗೂ ಒಳಿತಲ್ಲ. ಈಗ ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಈ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾನೆ ಇದ್ದಾವೆ. ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ. ಇದರ ಭೀಕರತೆ, ಉದ್ವಿಗ್ನತೆ ಮತ್ತಷ್ಟು ಉದ್ವಿಗ್ನತೆಗೆ ಕೊಂಡೊಯ್ಯುತ್ತೆ. ಸಾವಿರಾರು ಲಕ್ಷಾಂತರ ಜೀವಹಾನಿಯಾಗುವ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವ ಹಾಗಿಲ್ಲ. ಈಗ ನಮ್ಮ ಭಾರತಕ್ಕೆ ಬಿಸಿ ತಟ್ಟಿದೆ ನೋಡಿ. LPG ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಮತ್ತು ಗೃಹ ಬಳಕೆ ಈ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ನಾವು ಹೋಟೆಲ್ ಅನ್ನ ಮುಚ್ಚುವ ಸ್ಥಿತಿಗೆ ಬಂದಿದ್ದೇವೆ. ಯಾಕೆಂದ್ರೆ ಈ LPG ಏನು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಇಂಥದ್ದೇ ಸಂದರ್ಭದಲ್ಲಿ ಕೆಲವು ಕಾಳಸಂತೆಕೋರರು ದುರ್ಬಳಕೆ ಮಾಡಿಕೊಂಡು, ಅಂದ್ರೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಇನ್ನು ಸಿಗೋದೇ ಇಲ್ಲ ಯುದ್ಧದ ಪರಿಣಾಮ ಅಂತ ಹೇಳಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಅಥವಾ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನ ಜಾರಿಗೊಳಿಸಿದೆ. ಬುಕ್ಕಿಂಗ್ ಮಾಡೋದಕ್ಕೆ 21ರಿಂದ 25 ದಿನಕ್ಕೆ ಹೊರಗೆ ಟೈಮನ್ನು ಕೊಟ್ಟಿದೆ. ಜೊತೆಗೆ ಇರಾನ್ನ ಹಾರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ನಮಗೊಂದು 75ರಿಂದ 80% LPG ಅನಿಲ ಅಲ್ಲಿಂದನೇ ನಮಗೆ ಸರಬರಾಜಾಗೋದು. ಹಾಗಾಗಿ ಬಹಳ ಕಷ್ಟ ಆಗತ್ತೆ. ಆಮೇಲೆ ಪಾಕಿಸ್ತಾನದಲ್ಲಿ ಶಾಲೆಗಳನ್ನೇ ಬಂದ್ ಮಾಡಲಾಗಿದೆ. ವಾರದಲ್ಲಿ 1 ದಿನ 2 ದಿನ ತೆಗಿಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ನೌಕರರ ಸಂಬಳವನ್ನ, ಸಂಸದರ ಸಂಬಳವನ್ನ 1% ಕಡಿತ ಮಾಡ್ತಿದೀವಿ ಅಂತ ಹೇಳಿದೆ. ಯಾಕಂದ್ರೆ ಯುದ್ಧದ ಬಿಸಿ ನಮ್ಮ ದೇಶಕ್ಕೂ ಮುಂದೆ ಯಾವ ರೂಪದಲ್ಲಿ ಈ ಯುದ್ಧದ ಬಿಸಿ ನಮಗೆ ತಟ್ಟಬಹುದು ಅಂತೇಳಿ ನಾವು ಊಹೆ ಕೂಡ ಮಾಡೋದಕ್ಕಾಗಲ್ಲ. ಏಕೆಂದ್ರೆ ನೋಡಿ, ಒಂದು ಹೋಟೆಲ್ 70% ಹೋಟೆಲ್ ಉದ್ಯಮಗಳು ಬಂದಾದ್ರೆ ಅದರ ಪರಿಣಾಮ ಬಹಳ ಒಂದು ರೀತಿ ಘೋರವಾಗಿರುತ್ತೆ ಅಂತ. ಹೋಟೆಲ್ ಉದ್ಯಮವನ್ನೇ ನೆಚ್ಚಿಕೊಂಡಿರುವಂಥ ಉದ್ಯಮಿಗಳು, ಕಾರ್ಮಿಕರು, ನೌಕರರು, ಜೊತೆಗೆ ಒಂದಷ್ಟು ಜನ ಹೋಟೆಲ್ಗಳಲ್ಲೇ ಊಟ ಮಾಡೋದಕ್ಕೆ ಫಿಕ್ಸ್ ಆಗಿರ್ತಾರೆ ಅಥವಾ ಅವ್ರಿಗೆ ಅನಿವಾರ್ಯತೆ ಇರುತ್ತೆ. ಅವ್ರು ಏನು ಮಾಡಬೇಕಾಗತ್ತೆ? ಆನಂತರ ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಿಗೋದು ಕಡಿಮೆ ಆದರೆ ಅವ್ರೇನು ಮಾಡಬೇಕಾಗತ್ತೆ? ನನಗನ್ಸುತ್ತೆ ಈ ಟ್ರಂಪ್ನಂಥ ವಿಚಿತ್ರ ವಿಕೃತಿ ದೇಶದ ಈ ಅಧ್ಯಕ್ಷರುಗಳನ್ನ, ನೇತನ್ಯಾಹು ಇವರ ತಾಳಕ್ಕೆ ತಕ್ಕಂಗೆ ಬೇರೆ ಬೇರೆ ದೇಶಗಳು ಕುಣಿಬಾರ್ದಾಗಿತ್ತು. ಹಾಗೆ ನೋಡಿದ್ರೆ ಸ್ನೇಹಿತರೆ, ನಮಗೆ ಸುದೀರ್ಘವಾದಂತ ಒಂದು ವ್ಯಾಪಾರ ಸಂಬಂಧದಲ್ಲಿ ಈ ಯುದ್ಧಗಳ ಉದ್ವಿಗ್ನತೆ ಆದಾಗ ನಮ್ಮ ದೇಶದ ಪ್ರಧಾನಿ ಖಮೇನಿ ಆಡಳಿತ ಸರ್ವಾಧಿಕಾರಿ ಧೋರಣೆ ಇತ್ತು, ಅದನ್ನ ವಿರೋಧಿಸೋಣ. ಆದ್ರೆ ಒಂದು ಸ್ವತಂತ್ರ ದೇಶದ ಒಬ್ಬ ಅಧ್ಯಕ್ಷನನ್ನ ಇನ್ನೊಬ್ಬ
ಈ ಅಮೆರಿಕದಂತ ಅಧ್ಯಕ್ಷ ಅಲ್ಲಿ ದಾಳಿ ಮಾಡಿಸಿ ಕೊಲ್ಲಿಸ್ತಾರೆ ಅಂದಾಗ ಅದನ್ನ ಖಂಡಿಸ್ಬೇಕು, ಒಂದು ಸಂತಾಪ ಸೂಚನೆ ಮಾಡಬೇಕು. ಭಾರತ ಇಂಥ ಸಂದರ್ಭದಲ್ಲಿ ಒಂದು ನ್ಯೂಟ್ರಲ್ ಇರಬೇಕು ನಿಜ, ಆದ್ರೆ ಒಂದು ಕಂಪನಿ ಮಿಡಿಯೋದಕ್ಕೆ ಏನು ಸಮಸ್ಯೆ? ಈಗ ನೋಡಿ, ಆರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ನಮಗೆ ಎಷ್ಟು ಹೊಡೆತ ಬೀಳುತ್ತೆ. ನಾವು ಏನು ಈ ಅನಿಲವನ್ನ ತಯಾರು ಮಾಡುವ ಪ್ರಕ್ರಿಯೆಯಲ್ಲಿ ನಾವೇನು ಸಂಪೂರ್ಣ ಹಿಡಿತವನ್ನ ಸಾಧಿಸಿಲ್ಲ, ಈ ದೇಶಗಳ ಮೇಲೆ ಅವಲಂಬಿತ ಆಗಿದ್ದೇವೆ. ಜೊತೆಗೆ ಇರಾನ್ ಅಲ್ಲದೆ ಬೇರೆ ಬೇರೆ ದೇಶಗಳಿಗೆ ನಾವು ಸಡನ್ ಆಗಿ ತರಿಸ್ಕೊಳ್ತೇವೆ ಅಂದ್ರೆ ತುಂಬಾ ವೆಚ್ಚ ಆಗತ್ತೆ, ಅದರ ಹಣಕಾಸಿನ ಲೆಕ್ಕಾಚಾರವನ್ನು ನೋಡ್ಕೋಬೇಕಾಗತ್ತೆ. ಈ ರೀತಿ ಆದಾಗ, ಈ ರೀತಿಯ ಬಿಸಿ ತಟ್ಟಿದಾಗ ಹಣದುಬ್ಬರದ ಸಮಸ್ಯೆ ಉಂಟಾಗತ್ತೆ. ಏನು ಜನರಿಗೆ ಏನು ಏನು ದೊಡ್ಡ ಈ ತರದ ಉದ್ಯಮಗಳು ನೆಲಕಚ್ಚುತ್ತವೆ, GDP ಗ್ರೋತ್ ಕಡಿಮೆ ಆಗತ್ತೆ, ಅರಾಜಕತೆಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಾವು ಪ್ರಗತಿಯನ್ನ ಕಾಣೋದು ಹೇಗೆ ಈ ರೀತಿ ಆದಾಗೆಲ್ಲ? ಅದಕ್ಕೆ ಬೇರೆ ಬೇರೆ ಎಫೆಕ್ಟ್ಗಳು, ಒಂದು ಚೈನ್ ಲಿಂಕ್ ಇದ್ದ ಹಾಗೆ. ಈಗ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ನಿಜ, ಇನ್ನೊಂದು ಬೇರೆ ಬೇರೆ ಉದ್ಯಮಕ್ಕೆ ಇದರ ಪರಿಣಾಮ ತಟ್ಟೇ ಬಿಡುತ್ತೆ ನೇರವಾಗಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ. ಸಹಜವಾಗಿ ಮಧ್ಯಮ ವರ್ಗದ ಏನು ಏನು ಈ ಬಡತನದಲ್ಲಿರುವಂತಹ ಜನರಿಗೆ ಈ ರೀತಿಯ ಯುದ್ಧಗಳು, ಈ ರೀತಿಯ ಬೆಲೆ ಏರಿಕೆಗಳು ನೋಡಿ, ಯುದ್ಧದ ಕಾರಣದಿಂದಾಗಿ ಏನು ಗೃಹ ಬಳಕೆಯ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹೆಚ್ಚಳ ಮಾಡಿದ್ರು. ಈಗ ಜನರ ಜೇಬಿಗೆ ಕತ್ತರಿ ಬಿತ್ತು. ಜೀವನ ಮಾಡೋದೇ ಕಷ್ಟ ಆಗಿದೆ. ಭಾರತೀಯರ ಬದುಕು, ಸಂಪೂರ್ಣವಾಗಿ ಭಾರತೀಯರ ಬದುಕು ಅಷ್ಟು ಚಂದವಾಗಿದೆ ಅಂತ ನಾವು ಹೇಳೋದಿಕ್ಕಾಗಲ್ಲ. ಇಡೀ ದೇಶದ ಸಂಪತ್ತು ಒಂದು 3% ಜನ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಉಳಿಕೆ ಜನರಿಗೆ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ, ಆರ್ಥಿಕ ಸುಸ್ಥಿರತೆ ಇಲ್ಲ, ಘನತೆಯ ಬದುಕಿಲ್ಲ. ಅವತ್ತಿನ ಊಟವನ್ನ ಅವತ್ತೇ ದುಡಿದು ತಿನ್ನುವಂತ ಜನರಿಗೆ ಈ ರೀತಿಯ ಬೆಲೆ ಏರಿಕೆಗಳು ಮತ್ತಷ್ಟು ಒಂದು ರೀತಿ ನರಕಯಾತನೆಯನ್ನ ಸೃಷ್ಟಿ ಮಾಡ್ತವೆ. ಅದಕ್ಕೆ ನಾವು ಹೇಳಿದ್ದು, ದೇಶದ ಪ್ರಧಾನಿಯಾದವ್ರಿಗೆ ಒಂದು ಉತ್ತಮವಾದಂಥ ವಿದೇಶಾಂಗ ನೀತಿಗಳಿರಬೇಕು. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಈ ರೀತಿ ಯುದ್ಧ ಆದಾಗ ನಮ್ಮ ದೇಶಕ್ಕೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಅದನ್ನು ನಾವು ಹೆಂಗೆ ಸರಿದೂಗಿಸಬಹುದು ಅನ್ನುವಂಥ ದೂರದ ಆಲೋಚನೆ ಇರಬೇಕು. ಸುಮ್ಮನೆ ಏಕಾಏಕಿಯಾಗಿ ನಾವು ಯಾವುದೋ ಒಂದು ದೇಶವನ್ನು ಸಂಪೂರ್ಣವಾಗಿ ನಾವು ಒಪ್ಪಿ ಬಿಡ್ತೇವೆ, ಇಸ್ರೇಲ್ ದೇಶಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಟ್ಟು ಬಿಡ್ತೇವೆ ಅನ್ನೋ ಅರ್ಥದಲ್ಲಿ ಹೋಗಿ ತಪ್ಪಿಕೊಂಡು ಬಂದ್ಬಿಟ್ರೆ ಸಮಸ್ಯೆನ ಅನುಭವಿಸೋದು ಯಾರು? ಈ ದೇಶದ ಪ್ರಜೆಗಳು, ಕೂಲಿ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರು. ಹೇಗೆ ದೇಶವನ್ನ ಮುನ್ನೆಲೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಆದ್ರೆ? ಇಂಥ ಅನಗತ್ಯವಾದ ಯುದ್ಧಗಳು ನಡೆದಾಗ ಇದು ಬೇಕಾಗಿಲ್ಲ, ನಮ್ಮ ದೇಶಕ್ಕೆ ಇದರ ಹೊಡೆತ ಬೀಳತ್ತೆ. ಈಗ ನೋಡಿ, ಅಮೆರಿಕ ಇರಾನ್ನಲ್ಲಿರುವ ತೈಲ ಡಿಪೋಗಳ ಮೇಲೆ ಕ್ಷಿಪಣಿಗಳನ್ನ ಸುರಿಸಿದೆ. ಸಹಜವಾಗಿ ತೈಲ ನಿಕ್ಷೇಪಗಳನ್ನ ಜಗತ್ತಿನ ಬೇರೆ ಬೇರೆ ದೇಶಗಳು ಡಿಪೆಂಡ್ ಆಗಿವೆ. ಅವ್ರಿಗೆ ಹೆಂಗೆ ಕೊಡೋದಕ್ಕೆ ಸಾಧ್ಯ? ದಿನೇ ದಿನೇ ಈ ಯುದ್ಧ ಮತ್ತಷ್ಟು ವಿಕೋಪಕ್ಕೆ ತೆರಳುತ್ತಾ ಇದೆ. ಸಾಕಷ್ಟು ಪ್ರಮಾಣದ ಸಂಪತ್ತು, ಆಸ್ತಿ, ಜೀವ ಹಾನಿಗಳಾಗಿವೆ. ಪ್ರಕೃತಿಯ ಮೇಲೆ ದೊಡ್ಡ ಅತ್ಯಾಚಾರವೇ ನಡೆದು ಹೋಗ್ತಾ ಇದೆ. ಇನ್ನು ಭಾರತೀಯರ ಕತೆ ಏನು? ಬೇರೆ ಬೇರೆ ದೇಶದ ಜನರ ಕತೆ ಏನು? ಇವನಿಗೆ ಈ ಟ್ರಂಪ್ ಹುಚ್ಚುಚ್ಚಾಗಿ ತನಗೆ ಅನ್ಸದಂಗೆ ಬೇರೆ ಬೇರೆ ದೇಶಗಳ ಮೇಲೆಲ್ಲ ದಾಳಿ ಮಾಡೋದು, ಅವರ ಅಧ್ಯಕ್ಷರನ್ನ ಕರ್ಕೊಂಡ್ಬಂದು ಕಿಡ್ನಾಪ್ ಮಾಡೋದು, ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಡೋದು, ತಾನು ಹೇಳ್ದಂಗೆ ಕೇಳಬೇಕು ಅಂತೇಳಿ ಹೇಳೋದು, ನಾನು ಟೈಮ್ ಕೊಟ್ಟಿದ್ದೀನಿ ಇಂಡಿಯಾದವರು ಖರೀದಿ ಮಾಡಿ ರಷ್ಯಾ ಜೊತೆ ಅಂತೇಳಿ ಈ ರೀತಿ ಸರ್ವಾಧಿಕಾರಿ ಧೋರಣೆಯ ಆದೇಶವನ್ನು ಹೊರಡಿಸೋದು, ಇವೆಲ್ಲವೂ ಕೂಡ ಒಂದು ದೇಶದ ಸ್ವಾಯತ್ತತೆಯನ್ನ, ಸ್ವಾವಲಂಬನೆಯನ್ನ ಕಿತ್ತುಕೊಳ್ಳುವಂತ ಒಂದು ಸರ್ವಾಧಿಕಾರಿ ಧೋರಣೆಯ ಪ್ರಕ್ರಿಯೆಗಳು. ಈ ದೇಶದ ಪ್ರಧಾನಿಯವ್ರಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ನೀವು ಯುದ್ಧ ಮಾಡ್ಕೊಳ್ತೀರಪ್ಪ, ಆದ್ರೆ ನಮಗಿದ್ರ ಬಿಸಿ ತಟ್ಟತ್ತೆ, ಇದರ ಘೋರ ಪರಿಣಾಮವನ್ನ ಅನುಭವಿಸುವುದು ನಾವು ಅಂತ ಹೇಳುವ ಎದೆಗಾರಿಕೆ ಬೇಕು. 56 ಇಂಚಿನ ಪ್ರಧಾನಿ ಎದೆ ನಂದು ಅಂತ ಹೇಳ್ತಾರಲ್ಲ, ಯಾಕೆ ಹೇಳೋದಕ್ಕೆ ನೀವು ಮೌನ ವಹಿಸಿದಿರಿ? ಅಮೆರಿಕ, ಇಸ್ರೇಲ್ ಮಾಧ್ಯಮಗಳು ನಮ್ಮನ್ನ ಲೇವಡಿ ಮಾಡ್ತಾ ಇದಾವೆ, ಅಸಹ್ಯವಾಗಿ ಟೀಕೆ ಮಾಡ್ತಾ ಇದಾವೆ, ಟ್ರಾಲ್ ಮಾಡ್ತಾ ಇದಾವೆ. ಆಮೇಲೆ ನಾಳೆ ನೀವು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಮ್ದು ಪುರಾತನವಾದ ಸಂಸ್ಕೃತಿ, ನಾವು ಯಾವುದೇ ದೇಶದ LPGಯನ್ನ ನಾವು ಈ ಕ್ಷಣಕ್ಕೆ ನಾವು ಬರಬೇಕು ಅಂತ ನಿರೀಕ್ಷೆ ಮಾಡಲ್ಲ, ನಾವು ಕಟ್ಟಿಗೆಯಲ್ಲೇ ಅಡಿಗೆ ಮಾಡ್ಬಿಡ್ತೀವಿ ಅಂತೇಳಿ ಹೇಳೋದಿಕ್ಕಾಗತ್ತಾ? ಜನರ ಬದುಕು ಬೀದಿಗೆ ಬಿದ್ಬಿಡತ್ತೆ. ನೋಡಿ, ಈಗ ನಮ್ಮ ದೇಶದಿಂದ ನಾವು ಆಮದು ರಫ್ತು ಇರುತ್ತಲ್ಲ, ನಮ್ಮ ದೇಶದಿಂದ ಎಷ್ಟೋ ಪದಾರ್ಥಗಳನ್ನು ನಾವು ಕಳಿಸ್ಬೇಕಾಗಿತ್ತು, ರಫ್ತು ಮಾಡಬೇಕಾಗಿತ್ತು. ಇದರಿಂದ ನಮಗೆ ಈ ಯುದ್ಧದ ಕೊಲ್ಲಿ ರಾಷ್ಟ್ರಗಳ ಈ ಯುದ್ಧಗಳಿಂದಾಗಿ ನಮಗೆ ಆರ್ಥಿಕತೆಯಲ್ಲಿ ಅದೆಷ್ಟು ಹೊಡೆತ ಬಿದ್ದಿದೆ. ನಮ್ಮ ದೇಶದಲ್ಲಿ ತಯಾರಾದಂತ ಬ್ಯಾಡಗಿ ಮೆಣಸಿನಕಾಯಿ ಇರ್ಬೋದು, ಬೇರೆ ಬೇರೆ ದೇಶಗಳು ನಾವು ಕಳಿಸ್ತೀವಲ್ಲ, ಅದರ ದುಡ್ಡು ನಮಗೆ ಎಷ್ಟು ಲಾಸ್ ಆಯ್ತು, ಅದರ ಹೊರೆ ಮತ್ತೆ ಈ ದೇಶದ ಭಾರತೀಯನ ಮೇಲೆ ಬೀಳುತ್ತೆ.
ಅದು ಹೋಗ್ಲಿ, ಈ ದೇಶದ ಒಂದು ನಿರ್ಧಾರ, ನಾವು ಯಾರ ಜೊತೆ ತೈಲವನ್ನ ಖರೀದಿ ಮಾಡಬೇಕು, ನಾವು ಯಾರ ಜೊತೆ ಸ್ನೇಹವನ್ನ ಬೆಳೆಸಬೇಕು, ನಮಗೆ ಅನುಕೂಲಕರವಾಗಿ ನಾವು ಏನ್ ಯೋಚನೆ ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿರುತ್ತೆ. ನಮ್ಮ ದೇಶದ ಜನರ ಪರಿಸ್ಥಿತಿ ಏನು, ನಮ್ಮ ದೇಶಕ್ಕೆ ಯಾವ್ಯಾವ ದೇಶಗಳ ಜೊತೆ ಏನೆಲ್ಲ ಒಪ್ಪಂದ ಮಾಡ್ಕೊಂಡ್ರೆ ನಮ್ಮ ದೇಶದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕು. ಅದನ್ನ ಅವ್ನು ಯಾರೋ ಹುಚ್ಚು ಟ್ರಂಪ್ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ದೇಶದ ಸ್ವಾತಂತ್ರ್ಯದ ಕಥೆ ಏನು, ದೇಶದ ಸ್ವಾಭಿಮಾನದ ಕಥೆ ಏನು, ನಮ್ಮ ರೂಪಾಯಿ ಮೌಲ್ಯ ಯಾವ ಲೆವೆಲ್ಗೆ ಹೋಗ್ತಾ ಇದೆ, GDP ಯಾವ ಲೆವೆಲ್ಗೆ ಹೋಗ್ತಾ ಇದೆ. ಯುದ್ಧ ಮತ್ತಷ್ಟು ಭೀಕರತೆಯನ್ನ, ಜನರ ಬದುಕನ್ನ ಬೀದಿಗೆ ತಳ್ಳುವ ಮತ್ತೆ ದಮನ ಮಾಡುವ ನೀತಿಗಳು ಇವೆಲ್ಲ ಕ್ರೌರಿಗಳು. ಯುದ್ಧಗಳಂದ್ರೆ ಒಂದು ರೀತಿ ಕ್ರೌರ್ಯಗಳು, ಯುದ್ಧವನ್ನ ಮಾಡೋರು ದೊಡ್ಡ ಕ್ರೂರಿಗಳು. ಒಟ್ಟಾರೆಯಾಗಿ ಈ ದೇಶದ ಪ್ರಧಾನಿಗೆ ಇವೆಲ್ಲ ಅರ್ಥ ಮಾಡಿಸುವ ಕೆಲಸವನ್ನ ಯಾರಿದಾರೋ ಮಾಡಿಸ್ಬೇಕು. ಮತ್ತೆ ನಾವುಗಳು ಕೂಡ ಈ ಯುದ್ಧದ ಸಂದರ್ಭದಲ್ಲಿ ಅನಗತ್ಯವಾದ ಖರ್ಚುಗಳನ್ನ, ಅನಗತ್ಯವಾದ ಏನು ಅನಿಲಗಳಾಗ್ಲಿ ಅಥವಾ ಐಷಾರಾಮಿ ವ್ಯವಸ್ಥೆಯನ್ನ ಮಾಡದೆ ಈ ಸಂದರ್ಭದಲ್ಲಿ ದೇಶಕ್ಕೆ ಪೂರಕವಾಗಿ ಹೇಗೆ ಸ್ಪಂದಿಸಬೇಕು. ಅವರಂತೂ ದೇಶದ ಮೇಲೆ ಜವಾಬ್ದಾರಿ ಇಲ್ಲ, ಹೇಗೆ ಬೇಕು ಹಂಗೆ ಬೇರೆ ದೇಶದ ಅಧ್ಯಕ್ಷರ ತಾಳಕ್ಕೆ ತಕ್ಕಂಗೆ ಕುಣಿತಾರೆ. ಆದರೆ ದೇಶದ ಪ್ರಜ್ಞಾವಂತ ಪ್ರಜೆಗಳಾದ ನಾವು ಇದನ್ನ ಪ್ರಶ್ನಿಸುವ, ಅರ್ಥ ಮಾಡಿಸುವ, ಮತ್ತೆ ಇಂತಹ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಹೇಗೆ ಅನಗತ್ಯ ಖರ್ಚುಗಳನ್ನ ಮಾಡದೆ ಒಂದು ಸುಸ್ಥಿರತೆಯಲ್ಲಿ ಇರಬೇಕು ಅನ್ನೋದನ್ನ ನಾವು ಕೂಡ ಯೋಚನೆ ಮಾಡೋಣ. ಗೊತ್ತಿಲ್ಲ ಇದು ಮುಂದೆ ಯಾವ್ಯಾವ ಬಿಸಿಗಳಿಗೆ, ಯಾವ್ಯಾವ ರೀತಿಯಲ್ಲಿ ಜನರನ್ನ ತಲ್ಲಣಗೊಳಿಸುತ್ತೆ ಅಂತ. ಒಟ್ಟಾರೆಯಾಗಿ ಈ ಯುದ್ಧಗಳು ನಿಲ್ಲಬೇಕು. ದೇಶಕ್ಕೊಂದು ಸಾರ್ವಭೌಮತೆ ಇದೆ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಾಂದ್ರೆ ಪರಿಸ್ಥಿತಿ ತುಂಬಾ ಕಷ್ಟ ಆಗತ್ತೆ. ನೋಡೋಣ, ಆ ಒಂದು ವಿವೇಚನೆ ನಮ್ಮ ದೇಶದ ಪ್ರಧಾನಿಗೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.